ಮಹಾತಪಸ್ವಿ ಪರಮ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಜಗದಗಲದಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ರಾಜ್ಯ, ದೇಶ, ವಿದೇಶಗಳ ಅಸಂಖ್ಯ ಭಕ್ತರಿಗೆ ಶ್ರೀಗಳ ಒಂದೇ ಒಂದು ಭೇಟಿ ಜೀವನವನ್ನೇ ಬದಲಾಯಿಸಿದೆ. ಶ್ರೀಗಳ ಬಳಿಗೆ ಬರುವ ಭಕ್ತರು ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ದರ್ಶನ ಸ್ಪರ್ಶನದಿಂದ, ಸಂಭಾಷಣೆಯಿಂದ ಕ್ಷಣಾರ್ಧದಲ್ಲಿ ನಿವಾರಣೆಯಾಗುವುದು ದೈವಿಕ ಸೂಚಿಕ. ಶ್ರೀಗಳ ಆಧ್ಯಾತ್ಮಿಕ ಶಕ್ತಿಯ ಅಖಂಡತೆ ವರ್ಣಿಸಲಾಗದಷ್ಟು, ಕಲ್ಪನೆಗೂ ನಿಲುಕದ, ಊಹೆಗೂ ಮೀರಿದ ಪವಾಡಗಳು ಘಟಿಸುತ್ತವೆ. ಶ್ರೀಗಳಿಗೆ ಲೋಕ ಕಲ್ಯಾಣವೇ ಜೀವಿತದ ಪರಮ ಗುರಿ. ಅದರ ಸಾಕಾರಕ್ಕಾಗಿ ಉಪವಾಸ ವ್ರತ, ಮೌನಾನುಷ್ಠಾನ ತಪಸ್ಸುಗಳನ್ನು ನಿರಂತರವಾಗಿ ಆಚರಿಸಿರುತ್ತಾರೆ. 2001, 2002, 2003ನೇ ಇಸ್ವಿಗಳಲ್ಲಿ ಮಹಾಲಯ ಅಮಾವಾಸ್ಯೆ ಎಂದು ಕಲಬುರಗಿ ಜಿಲ್ಲೆ ಸುರಪುರ ತಾಲೂಕು ದೇವರಕಡ್ಡಿ ಗ್ರಾಮ ಶ್ರೀ ಆದಿಶಕ್ತಿ ಗಾದ್ಯಾಂಬಿಕೆಯ ಸ್ಥಾನ, ಕೃಷ್ಣಾ ನದಿಯ ಬಲದಂಡೆ ತೀರದ ಸ್ವಯಂ ಉದ್ಭವಲಿಂಗ ಗೆಜ್ಜೆಗುಂಡು ಪವಿತ್ರ ಸ್ಥಳದಲ್ಲಿ ಉಪವಾಸ ವ್ರತ, ಮೌನಾನುಷ್ಠಾನದ ಅಖಂಡ ತಪಸ್ಸನ್ನ ಪ್ರತಿ ವರ್ಷವೂ 45 ದಿನಗಳ ಕಾಲ ಆಚರಿಸಿರುತ್ತಾರೆ. 2007ನೇ ಇಸವಿಯಲ್ಲಿ ಮಹಾರಾಷ್ಟ್ರ ರಾಜ್ಯದ ಸಿಂಧೂರುದುರ್ಗ ಜಿಲ್ಲೆ ಮಾಲ್ವಾನ ತಾಲೂಕು ಬಾಂದೇವಾಡಿ ಗ್ರಾಮ ಭಗವತಿ ದೇವಿ ದಿವ್ಯ ಸನ್ನಿಧಿಯಲ್ಲಿ ಉಪವಾಸ ವ್ರತ, ಮೌನಾನುಷ್ಠಾನದ ಅಖಂಡ ತಪಸ್ಸನ್ನ 48 ದಿನಗಳ ಕಾಲ ಆಚರಿಸಿರುತ್ತಾರೆ. 2016ನೇ ಇಸವಿಯಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹೇಮಗುಡ್ಡ ದುರ್ಗಾ ಪರಮೇಶ್ವರಿ ಮತ್ತು ಹನುಮಂತ ದೇವರ ದಿವ್ಯ ಸನ್ನಿಧಿಯಲ್ಲಿ ಉಪವಾಸ ವ್ರತ, ನಿರಾಹಾರ, ಮೌನಾನುಷ್ಠಾನದ ಅಖಂಡ ತಪಸ್ಸನ್ನ 2016ರ ಮಹಾಶಿವರಾತ್ರಿಯಿಂದ 2017ರ ಮಹಾಶಿವರಾತ್ರಿವರೆಗೆ 1 ವರ್ಷದ ಕಾಲ ಉಪವಾಸ ವ್ರತ, ಮೌನಾನುಷ್ಠಾನದ ಅಖಂಡ ತಪಸ್ಸನ್ನ ಆಚರಿಸಿರುತ್ತಾರೆ. 2020ನೇ ಇಸವಿ ವಿಶ್ವಕ್ಕೆ ಆಘಾತಕಾರಿ ಸಂದರ್ಭ. ಮಹಾಮಾರಿ ಕೊರೋನಾ ಅಂಟಿಕೊಂಡಾಗ ಇಡೀ ವಿಶ್ವವೇ ತಲ್ಲಣಗೊಂಡು ಮಾನವ ಕುಲ ಭಯಭೀತರಾಗಿ ತತ್ತರಿಸಿತ್ತು. ಆ ಕಾಲಘಟ್ಟದಲ್ಲಿ ವಿಶ್ವದ ಒಳಿತಿಗಾಗಿ ಕೊರೋನಾ ಮುಕ್ತ ಮಾಡಲು ಬೆಂಗಳೂರು ನಗರದ ಗುಂಜೂರು ಅಂಚೆ, ಸರ್ಜಾಪುರ ಹೋಬಳಿ, ತಿಪ್ಪಸಂದ್ರ ಗ್ರಾಮದಲ್ಲಿ ಸಂಸ್ಥಾಪಿತರಾಗಿರುವ ಸ್ವಾಮಿ ದೇವಿಕಾನಂದ ಆಶ್ರಮದ ಪುಣ್ಯ ಭೂಮಿಯಲ್ಲಿ ಮಾರ್ಚ್ 25ರಿಂದ ಸತತ 128 ದಿನಗಳ ಕಾಲ ಉಪವಾಸ ವ್ರತ, ಮೌನಾನುಷ್ಠಾನದ ಅಖಂಡ ತಪಸ್ಸನ್ನ ಆಚರಿಸಿರುತ್ತಾರೆ. ಹೀಗೆ ಸ್ವಾಮಿಗಳು ತಮ್ಮ ಜೀವ ಹಾಗೂ ಜೀವನವನ್ನ ಲೋಕ ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ರಾಜ್ಯ, ರಾಷ್ಟ್ರ, ವಿದೇಶಗಳಿಂದ ತಮ್ಮ ಅನಾರೋಗ್ಯ, ವೈಯಕ್ತಿಕ ಸಮಸ್ಯೆಗಳು, ಕಷ್ಟ ನಷ್ಟಗಳನ್ನು ನಿವಾರಿಸುವಂತೆ ಬೇಡಿ ಬರುವ ಭಕ್ತರ ಸಂಖ್ಯೆ ಅಪಾರ. ಕಲ್ಯಾಣ ಪ್ರಾಪ್ತಿ, ಸಂತಾನ ಭಾಗ್ಯ, ನಿರುದ್ಯೋಗ, ಆರ್ಥಿಕ ಸಂಕಷ್ಟ, ಬಿಸಿನೆಸ್ ಸೋಲು, ಉದ್ಯೋಗ ಬಡ್ತಿ, ರಾಜಕೀಯ ಭವಿಷ್ಯ, ಪಾರ್ಶ್ವವಾಯು, ಅಂಧತ್ವ, ಮೂಕತನ, ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಚರ್ಮ ವ್ಯಾಧಿಗಳು, ಅಂಗಾಂಗಗಳ ನೋವು, ಕ್ಯಾನ್ಸರ್, ಹೀಗೆ ಏನೇ ರೋಗಗಳು, ಸಮಸ್ಯೆಗಳು, ಸಂಕಷ್ಟಗಳು ಇದ್ದರೂ ಸಹ ಶ್ರೀಗಳ ದರ್ಶನ ಸ್ಪರ್ಶನದಿಂದಲೇ ಅದ್ಭುತ ಪವಾಡಗಳು ಘಟಿಸುತ್ತವೆ. ತಮ್ಮ ಸನ್ನಿಧಾನಕ್ಕೆ ಬರುವ ಅನೇಕ ಭಕ್ತರಿಗೆ ಕೇವಲ ನೋಟದಿಂದಲೇ ಭಕ್ತರ ಪೂರ್ವಪರ ವಿಚಾರಗಳು, ಜನ್ಮಾಂತರಗಳಂತಹ ಅನುಭವಗಳನ್ನು ತಿಳಿಸಿ ಅಚ್ಚರಿಗಳನ್ನು ಸೃಷ್ಟಿಸಿ ಬಿಡುತ್ತಾರೆ. ಈ ಅನುಭವವನ್ನ ಹೊಂದುವ ಭಕ್ತರು ಸಹ ದಿಗ್ಭ್ರಾಂತರಾಗುತ್ತಾರೆ. ಹೀಗಾಗಿ ಶ್ರೀ ಸ್ವಾಮಿಗಳನ್ನ ಕಾಣಲು ನಾನಾ ಜಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಸ್ವಾಮಿಗಳ ಆಶ್ರಮವು ಬೆಂಗಳೂರು ಹಾಗೂ ಗಂಗಾವತಿ 2 ಸ್ಥಳಗಳಲ್ಲಿದ್ದು, ಬೆಂಗಳೂರಿನ ಆಶ್ರಮ ಸರ್ಜಾಪುರ ಹೋಬಳಿ ಗುಂಜೂರು ಅಂಚೆ ತಿಪ್ಪಸಂದ್ರ ಗ್ರಾಮದಲ್ಲಿ ಪ್ರತಿ ಹುಣ್ಣಿಮೆಯ 5 ದಿನಗಳ ಕಾಲ ಸ್ವಾಮಿಗಳು ಭಕ್ತಾದಿಗಳಿಗೆ ದರ್ಶನ ನೀಡಲಿದ್ದಾರೆ. ಹಾಗೂ ಆನೆಗುಂದಿ ರೋಡ್ ಗಂಗಾವತಿಯ ಆಶ್ರಮದಲ್ಲಿ ಪ್ರತಿ ಅಮಾವಾಸ್ಯೆಯ 5 ದಿನಗಳ ಕಾಲ ಸ್ವಾಮಿಗಳು ಭಕ್ತಾದಿಗಳಿಗೆ ದರ್ಶನ ನೀಡಲಿದ್ದಾರೆ. ಶ್ರೀ ಸ್ವಾಮಿಗಳ ಆಶ್ರಮದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022622941 ಮತ್ತು 7022622942.